ಮುಖ್ಯಮಂತ್ರಿಯವರಿಂದ ಪಡೆದಂತ ಶೌರ್ಯ ಪ್ರಸಿದ್ಧ ಹುಡುಗ ಪಕ್ಕದ ಮನೆಯವರಾದ ತಮ್ಮಣ್ಣ ಮತ್ತು ಅವರ ಆಮೇಲೆ ನಾನ್ ನೋಡಿ ಓಡೋಗಿ ಗಾಡಿ ಆಫ್ ಮಾಡಿ ನಮ್ಮ ಊರಿನ ಪತ್ರಕರ್ತರಾದ ವಿಶೇಷ ವ್ಯಕ್ತಿ ಬಿಡಿ ರವಿಯವರು ಹೆಚ್ಚು ಇವನನ್ನ ಬೆಳಕಿಗೆ ತರಲು ಆಸಕ್ತಿ ಮಾಡಿದವರು ನಮ್ಮ ಈ ತಾಲೂಕಿನ ನಮ್ಮ ಊರಿನ ಪತ್ರಕರ್ತರಾದ ವಿಶೇಷ ವ್ಯಕ್ತಿ ಬಿಡಿ ರವಿಯವರು. ಇವರು ಈ ಹುಡುಗನ ಮತ್ತು ಅವರ ಕುಟುಂಬದವರು ಅವರ ಸ್ನೇಹಿತರು ಪೋಷಕರನ್ನೆಲ್ಲ ಸಂಪರ್ಕ ಮಾಡಿ ಕರೆತಂದು ನಮ್ಮ ಸಂಸ್ಥೆಯಲ್ಲಿ ಅವನಿಗೆ ಪ್ರಥಮ ಸನ್ಮಾನವನ್ನು ನೀಡಿ ಅವನಿಗೆ ಹೋಗ್ಲಿಕ್ಕೆ ವೆಚ್ಚವನ್ನು ಕೊಟ್ಟು ಕಳಿಸಿ ನಾವು ಕೂಡ ಸಂತೋಷ ಪಟ್ಟಿದ್ವಿ. ಹಾಗೆ ಗ್ರಾಮದ ಪಕ್ಕದ ಮನೆಯವರಾದ ತಮ್ಮಣ್ಣ ಮತ್ತು ಅವರ ಸೊಸೆ ಅವರೆಲ್ಲರೂ ಸೇರಿ ಈ ಹುಡುಗನ ಆಗಿದ್ದನ್ನು ಪ್ರೋತ್ಸಾಹ ಮಾಡಿ ಎಲ್ಲ ಕಡೆ ಕರ್ಕೊಂಡು ಹೋಗಿ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ನಡೆದಂತ ವಿಶೇಷ ಸಮಾರಂಭಕ್ಕೆ ಕಳಿಸ್ಕೊಡ್ತಾರೆ. ಇವ್ರ ತಂದೆಯೊಟ್ಟಿಗೆ ಪ್ರಶಸ್ತಿಯನ್ನ ಸನ್ಮಾನಿಸಿ ಕಳಿಸ್ಕೊಟ್ಟಿದ್ದಾರೆ. ಇಲ್ಲೆಲ್ಲ ಇರುವ ಮಕ್ಕಳು ಇವನು ಸ್ಫೂರ್ತಿದಾಯಕ ವ್ಯಕ್ತಿ ಆಗ್ಬೇಕು, ಅವರ ಒಂದು ಮನಸ್ಸಿನಲ್ಲೂ ಬರಬೇಕು. ಅವನು ಯಾವ ರೀತಿ ಛಲ ಮಾಡ್ದ ಅಂತ ಅವನೇ ಬಾಯಿಂದಾನೇ ನಾವು ಕೇಳೋಣ. ನಾವು ಎಷ್ಟೊಳಗೆ ಉಳಿದ್ರು ಅವನು ಮಾಡಿದಂತ ವಿಶೇಷ ಇದನ್ನ ನೀವು ಒಂದು 5 ನಿಮಿಷ ಆ ವಿದ್ಯಾರ್ಥಿಯಿಂದ ಕೇಳ್ಬೇಕು, ಒಂದೆರಡು ಮಾತಾಡ್ಬೇಕು. ಅದಕ್ಕೂ ಮುಂಚೆ ಇವನಿಗೆ ಸಿಕ್ಕಿದಂತ ಪ್ರೋತ್ಸಾಹವನ್ನ ಇದನ್ನ ನಾನು ಓದಿ ಹೇಳ್ತೇನೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ನಿರ್ದೇಶನಾಲಯ, PWD ಕಟ್ಟಡ, ಆನಂದ ವೃತ್ತ, ಬೆಂಗಳೂರು. ICDS ಯೋಜನೆಯ ಸುವರ್ಣ ಮಹೋತ್ಸವ ಹಾಗೂ ಮಕ್ಕಳ ದಿನಾಚರಣೆಯ 25 ದಿನಾಂಕ 28/11/25 ಮಾಸ್ಟರ್ ಮಧು MR ಬಿನ್ ರಾಮಚಂದ್ರ, ವಿಳಾಸ ಕಲ್ಕೆರೆ, ಎಡೆಹಳ್ಳಿ, ಆನಂದಪುರಂ, ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಇವನು ಹುಲ್ಲು ಪಿಂಡಿ ಕಟ್ಟುವ ಯಂತ್ರಕ್ಕೆ ಚಾಲಕನ ಕೈ ಆಕಸ್ಮಿಕವಾಗಿ ಸಿಕ್ಕಿದ್ದು. ನೋಡಿ, ಹುಲ್ಲು ಕಟ್ಟುವ ಯಂತ್ರಕ್ಕೆ ಚಾಲಕನ ಕೈ ಆಕಸ್ಮಿಕವಾಗಿ ಸಿಕ್ಕಿದ್ದು ತನ್ನ ಜಾಣ್ಮೆ ಮತ್ತು ಧೈರ್ಯ ಪ್ರದರ್ಶಿಸಿ ವ್ಯಕ್ತಿಯ ಪ್ರಾಣ ರಕ್ಷಣೆ ಮಾಡಿರುತ್ತಾನೆ. ಇವನ ಸಮಯ ಪ್ರಜ್ಞೆ ಮತ್ತು ಧೈರ್ಯವನ್ನು ಗುರುತಿಸಿ ಸರ್ಕಾರವು ರಾಜ್ಯ ಮಟ್ಟದ ಹೊಯ್ಸಳ ಶೌರ್ಯ ಪ್ರಶಸ್ತಿ ನೀಡಿ ಗೌರವಿಸಿ ಸನ್ಮಾನಿಸಿದೆ. ಮಹೇಶ್ ಬಾಬು ಎನ್, ಡಾಕ್ಟರ್ ಶ್ಯಾಮಲಾ ಇಕ್ಬಾಲ್, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇದನ್ನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರ ಹಸ್ತದಿಂದ ಈ ಪುಟಾಣಿ ವಿದ್ಯಾರ್ಥಿಗೆ ಸನ್ಮಾನ ಮಾಡಿರ್ತಾರೆ. ಪ್ರಶಸ್ತಿ ನೋಡಿ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯವರಿಂದ ಪಡೆದಂತ ಶೌರ್ಯ ಪ್ರಶಸ್ತಿ. ಇದು ನಮ್ಮ ಗ್ರಾಮದ ಪ್ರತಿಯೊಬ್ಬರಿಗೆ ಹೆಮ್ಮೆ ವ್ಯಕ್ತಿಯಾಗಿದ್ದಾನೆ. ಎಲ್ಲ ವ್ಯಕ್ತಿಗಳಲ್ಲೂ, ಎಲ್ಲ ಪುಟಾಣಿ ಮಕ್ಕಳಲ್ಲೂ ಕೂಡ ಸ್ಫೂರ್ತಿ ಬರಬೇಕು, ಮುಂದಿನ ಧೈರ್ಯವನ್ನು ತುಂಬಬೇಕು. ನಾವು ಎಲ್ಲ ಅಲ್ಲಿ ಹೋಗ್ಬೇಡ, ಇಲ್ಲಿ ನಿಲ್ಬೇಡ, ಅಲ್ಲಿ ಮಾಡಬೇಡ ಅಂತ ನನ್ನ ಮಕ್ಕಳಿಗೆ ನಾವು ಹೇಳ್ತೇವೆ. ಹೇಳಿದ್ರಲ್ಲೂ ಬೇರೆ ತರದ ಧೈರ್ಯವನ್ನು ತುಂಬಬೇಕು. ಗ್ರಾಮದಲ್ಲಿ ಹುಟ್ಟಿದಂತ ಹುಡುಗ ತನ್ನ ಸಾಧನೆಯನ್ನ ಮಾಡಿ ಪ್ರಶಸ್ತಿ ಗಳಿಸಿ ಬಂದಿದ್ದಾನೆ. ನಮಗೂ ನಮ್ಮ ದೇವಸ್ಥಾನ ನಮ್ಮ ದೇವಸ್ಥಾನದಿಂದ ಇವನಿಗೆ ಈ ಸನ್ಮಾನವನ್ನ ಕೊಟ್ಟಿದ್ದಾರೆ. ಈಗ ಅವನ ಬಾಯಿಂದಾನೆ ನೀವು ಒಂದು 2 ಮಾತು ಹೇಳಿ ಮಾತಾಡ್ಬೋದು. ಎಲ್ಲರಿಗೂ ನಮಸ್ಕಾರ. ಅಂದು ಭಾನುವಾರ ಆಗಿತ್ತು. ಅವತ್ತು ನಮ್ಗೆ ಶಾಲೆ ರಜೆ ಕೊಟ್ಟಿದ್ರು. ಅವತ್ತು ನಮ್ಮ ಗದ್ದೆಗೆ ಹುಲ್ಪಂಡಿ ಕಟ್ಸೋ
ಮಿಷಿನ್ ಅನ್ನ ತರಿಸಿದ್ವಿ. ನಾವು ಕಟ್ಸಿದ್ದು ನೋಡಿ ನಮ್ ಪಕ್ಕದ ಮನೆಯವ್ರು ಕಟ್ಸಿದ್ರು. ನಮ್ಮ ಮನೆದೆಲ್ಲ ಕಟ್ ಹೋಗಿದ್ರು. ಆ ಅಣ್ಣರು ಇನ್ನೇನ್ ಸ್ವಲ್ಪ ಕಟ್ಟೋದಿತ್ತು. ಒಬ್ಬ ಅಣ್ಣ ಚೆನ್ನಾಗ್ ಕಟ್ಟೋನು. ಆ ಮಿಷಿನ್ ಏನೂ ಆಗ್ತಿದ್ದಿಲ್ಲ. ಇನ್ನೊಬ್ಬ ಮಿಷಿನ್ ಅವಣ್ಣನ್ ದಾರ ಕಟ್ ಆಗೋದು. ಅವಣ್ಣ ಗಾಡಿ ಆಫ್ ಮಾಡ್ಕೊಂಡೇ ದಾರ ಕೊಟ್ಟಿದ್ದ. ಆಮೇಲೆ ಲಾಸ್ಟಿಗೆ ಏನಾಯ್ತು ಏನೋ ಗೊತ್ತಿಲ್ಲ, ಅವನಿಗೆ ಅಚಾನಕ್ ಆಗಿ ಅವನು ದಾರ ಕಟ್ಬೇಕಾದ್ರೆ ಕೈನೂ ಜೊತೆಗೆ ಎಳ್ಕೊಬಿಟ್ಟಿದೆ ದಾರ ಜೊತೆಗೆ. ಅವನು ಜೋರಾಗಿ ಕಿರಿಸ್ತಿದ್ದಾನೆ. ಇನ್ನೊಬ್ಬ ಅಣ್ಣ ರೋಲ್ ಪಿಂಡಿ ಕಟ್ತಾ ಇರ್ಬೇಕಾದ್ರೆ ಅವನಿಗೆ ಗೊತ್ತಾಗಿಲ್ಲ. ಆಮೇಲೆ ನಾನ್ ನೋಡಿ ಓಡೋಗಿ ಗಾಡಿ ಆಫ್ ಮಾಡಿ ಅವನ್ ಕೈನ ಹೊರ ಹಾಕಿದ್ಮೇಲೆ ಇನ್ನೊಬ್ಬ ಅಣ್ಣ ಇದನ್ನ ಕರ್ದೆ. ಆ ಅಣ್ಣ ಬಂದು ಅವನ್ನ ಇನ್ನೊಬ್ಬ ಓನರ್ನೆಲ್ಲ ಕರ್ದೆ. ಆಮೇಲೆ ಓನರ್ ಬಂದು ಆಸ್ಪತ್ರೆ ಕರ್ಕೊ ಹೋದ್ರೆ ಅವ್ರನ್ನ. ಮಾಸ್ಟರ್ ಮಧು ಅವರ ಮುಂದಿನ ಭವಿಷ್ಯ ಚೆನ್ನಾಗಿರ್ಲಿ, ಈ ರಾಜ್ಯದ ಉನ್ನತ ವ್ಯಕ್ತಿ ಆಗ್ಲಿ, ಅಧಿಕಾರ ಸಿಗ್ಲಿ, ಬಡ ಮಕ್ಕಳು ಉನ್ನತ ಶ್ರೇಣಿಗೆ ಹೋಗ್ಲಿ ಅಂತ ಶ್ರೀ ಸ್ವಾಮಿಯಲ್ಲಿ ಹರ್ಷಿಸ್ತೇನೆ. ಹಾಗೆ ನಿಮ್ಮೆಲ್ಲರ ಮಕ್ಕಳು ಕೂಡ ಇಂತ ಒಂದು ಧೈರ್ಯ ತುಂಬುವ ಪ್ರಯತ್ನ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋಣ. ನಮ್ಮ ಗಣಪತಿ ಅವರೇ ಹೇಳ್ತಾರೆ. ಈ ಒಂದು 20ನೇ ವರ್ಷದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತ ಗ್ರಾಮದ ಹಾಗೂ ಅಕ್ಕಪಕ್ಕದ 10 ಗ್ರಾಮಗಳಿಂದ ದೇವಸ್ಥಾನಕ್ಕೆ ತನು ಮನದ ಸಹಕಾರವನ್ನು ನೀಡುವುದರ ಮೂಲಕ ಕೆಲಸ ಕಾರ್ಯಗಳಲ್ಲೂ ಸಹ ಸ್ವಯಂ ಸೇವಕರಾಗಿ ಕೆಲಸ ನಿರ್ವಹಿಸಿದಂತ ಎಲ್ಲ ಬಂಧುಗಳಿಗೂ ಹಾಗೂ ಗ್ರಾಮಸ್ಥರಿಗೂ ಸಕಾಲದಲ್ಲಿ ಆಗಮಿಸಿ ದೇವತಾ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಂತ ಎಲ್ಲರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅರ್ಚಕರಾಗಿ ಆಗಮಿಸಿ ನಮ್ಮ ವೃತ್ತಿಯನ್ನ ನೆರವೇರಿಸಿಕೊಟ್ಟಂತ ಪ್ರಕಾಶ್ ಭಟ್ ಹಾಗೂ ಅವರ ತಂಡದವರು ಹಾಗೂ ಈ ಒಂದು ದೇವಸ್ಥಾನದ ಗೌರವಾಧ್ಯಕ್ಷರಂತ ಶ್ರೀ ವಿಶ್ವಪತಿ ಶಾಸ್ತ್ರಿ ಅವರ ಮಾರ್ಗದರ್ಶನದಲ್ಲಿ ಅವರ ಕೃಪಾಶ್ರಮದಿಂದ ಈ ಒಂದು ಧಾರ್ಮಿಕ ಕಾರ್ಯಕ್ರಮಗಳೆಲ್ಲವೂ ವಿಧಿವತ್ತಾಗಿ ನೆರವೇರಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಈ ಒಂದು ಭವ್ಯ ವೇದಿಕೆಯನ್ನ ಹಾಗೂ ನಮ್ಮ ಈ ಕಿನ್ನಲ್ ವ್ಯವಸ್ಥೆಯನ್ನ ಮಾಡಿ ಹಾಗೂ ಪಾತ್ರೆ ವ್ಯವಸ್ಥೆಯನ್ನ ನಿರ್ವಹಿಸಿಕೊಂಡಂತಹ ಅಶೀಲ್ ಸಾಹೇಬರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸಿದ್ದೇವೆ.